ಮನೆ ಹಕ್ಕುಪತ್ರ ನೀಡುವಲ್ಲಿ ತಾರತಮ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ಯಾತ್ಸಂದ್ರದ ಯಳ್ಳಾರಬಂಡೆಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಹೊರವಲಯದಲ್ಲಿರುವ ಕ್ಯಾತ್ಸಂದ್ರದಲ್ಲಿರುವ ಯಳ್ಳಾರಬಂಡೆ, ಕ್ಯಾತ್ಸಂದ್ರ, ಮಾರುತಿನಗರ, ಇಂದಿರಾನಗರ ವಾರ್ಡ್ ನಂಬರ್ 34ರಲ್ಲಿ ಕಳೆದ 40 ವರ್ಷಗಳಿಂದ ಇದೇ ಗ್ರಾಮಗಳಲ್ಲಿ ವಾಸವಾಗಿದ್ದು, ಸದರಿ 40 ಗ್ರಾಮಸ್ಥರುಗಳಿಗೆ ಖಾತೆ ಮಾಡಿಕೊಟ್ಟು ಹಕ್ಕುಪತ್ರಗಳನ್ನು ಪಾಲಿಕೆ ನೀಡಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ನಮ್ಮ ಜೆರಾಕ್ಸ್ ಇಸ್ಕೊಂಡಿದ್ರು ಕೊಟ್ಟಿಲ್ಲ. ನಾವು ಹೋರಾಡ್ತಿದ್ವಿ, ನಾವು ಬೇರೆ ಯಾವ ಸುದ್ದಿನೂ ಎತ್ತಿಲ್ಲ ಸರ್. ಅಷ್ಟೇ, ನಾವು ನಮಗೆ ಬೇಕು, ನಾವು ಹೋರಾಡ್ತಾ ಇದ್ದೀವಿ. ಬೇರೆ ಯಾವ ಸುದ್ದಿನೂ ನಾವು ಎತ್ತಿಲ್ಲ. ನಮ್ಮ ಸುದ್ದಿ ಎತ್ತ ಅವಶ್ಯಕತೆ ಅವ್ರಿಗಿಲ್ಲ ಸರ್. ಏನಕ್ಕೆ ಎತ್ಬೇಕು ನಮ್ಮ ಸುದ್ದಿ? ಎಷ್ಟು ವರ್ಷದಿಂದ ಇದ್ರಿ? ನಾವು 18 ವರ್ಷದಿಂದ ಇದ್ದೀವಿ ಸರ್. ಇದನ್ನ ಮಹಾನಗರ ಪಾಲಿಕೆಗೆ ಹೇಳಿದ್ರ? ಹೋಗಿದ್ವಿ ಸರ್. ಏನಂದ್ರು? ಮಾಡಿಸ್ಕೊಡ್ತೀವಿ. ರೋಡ್ ಹೋಗಿ ಬಂದಿಲ್ಲ. ಜಾಗ ಕಟ್ಕೊಂಡಿದ್ವಿ ಸ್ವಾಮಿ, ನಮ್ಗೆ ಒಪ್ಪಂದ ಕೊಟ್ಟಿಲ್ಲ. ಯಾರ್ಯಾರು ಬಂದು ಖಾಲಿ ಮಾಡೋ ಸ್ವಾಮಿ, ನಮ್ಗೆ ನ್ಯಾಯ ಕೊಡಿ ಸ್ವಾಮಿ. ಇನ್ನು ಉಳಿಕೆ 40 ಗ್ರಾಮಸ್ಥರಿಗೆ ಯಾವುದೇ ಹಕ್ಕುಪತ್ರ ನೀಡಿಲ್ಲ. ಒಂದು ಮನೆಗಳಿಗೆ ಪಾಲಿಕೆಯು 3-4 ಹಕ್ಕುಪತ್ರಗಳನ್ನು ನೀಡಿ ನಮಗೆ ಅನ್ಯಾಯ ಮಾಡಿದ್ದಾರೆಂದು ವಂಚನೆಗೆ ಒಳಗಾಗಿರುವವರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಕೊಡಿ ಸ್ವಾಮಿ, ನಮಗೆ ನ್ಯಾಯ ಮನೇಲಿ ರೋಡ್ ತೆಗೆದ್ಬಿಟ್ಟು ಬಾಕಿ ನಮ್ದು ಉಳ್ಕೆ ಐತೆ. 20 ಅಡಿ ಜಾಗ ಐತೆ, 15 ಅಡಿ 20 ಅಡಿ ಅಲ್ಲ ಏನಾರ ಮಾಡ್ಕೊಂತೀವಿ. ಏನೂ ಇಲ್ಲ, ನಿರ್ಜೋತಿ. ನಾವು ಹಕ್ಕುಪತ್ರ ನಮಗೂ ಕೊಟ್ಟಿಲ್ಲ. ನಾವು ಅಂಗಿಲಿಕ್ಕರು ಹ್ಯಾಂಡಿಕ್ಯಾಪ್ಟು ಎಲ್ಲರಿಗೂ ಕೊಟ್ಟರೆ ನಮ್ಗೆ ಯಾಕೆ ಕೊಟ್ಟಿಲ್ಲ? ನಾವು ದನ ಕರ ಸಾಕೊಂಡು ನಾವು ಜೀವನ ಮಾಡ್ತಾ ಇದೀವಿ, ನಾವು ಕೈಲಾಗಲ್ಲ. ನಮ್ಮಂತರಿಗೆ ಕೊಡಿದ್ರು ಇನ್ನೆಂತದ್ದು ಯಾರು ಕೊಡ್ತಾರೆ? ಸರ್ಕಾರದಿಂದ ನ್ಯಾಯ ಕೊಡಿಸ್ಬೇಕು ನಮ್ಗೆ, ಅಷ್ಟೇ. ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ನಿವಾರಿಸಬೇಕೆಂದು ಕೋರಿ ಮಾಜಿ ಸಚಿವ ಕೆಎನ್ ರಾಜಣ್ಣರವರಿಗೆ, ಶಾಸಕ ಜ್ಯೋತಿ ಗಣೇಶ್ರವರಿಗೂ ಹಾಗೂ ಪಾಲಿಕೆ ಆಯುಕ್ತರಿಗೂ ಮನವಿ ಸಲ್ಲಿಸಿದ್ದಾಗಿ ಯಳ್ಳಾರಬಂಡೆಯ ಮುಖಂಡ ಜಯಸಿಂಹರವರು ತಿಳಿಸಿದ್ದಾರೆ. ತಮ್ಮ ಸಮಸ್ಯೆಯನ್ನು ಪಾಲಿಕೆ ಸರಿಪಡಿಸದಿದ್ದರೆ ಲೋಕಾಯುಕ್ತಗೂ ಹೋಗಲು ಸಿದ್ಧವಿರುವುದಾಗಿ ಹೇಳಿದ್ದಾರೆ.